ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಗಣೇಶ ಚಾಲಿಸಾ ಸ್ತೋತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶ್ರೀ ಗಣೇಶ ಚಾಲಿಸಾ ಸ್ತೋತ್ರ ಗಣೇಶನಿಗೆ ಸಮರ್ಪಿತವಾದ ಸ್ತೋತ್ರವಾಗಿದೆ. ಇದು ಗಣೇಶನಿಗೆ ಸಮರ್ಪಿತವಾದ 40 ಶ್ಲೋಕಗಳನ್ನು ಒಳಗೊಂಡಿದೆ. ಅನೇಕ ಜನರು ಈ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸುವ ಅಭ್ಯಾಸವನ್ನು ಹೊಂದಿದ್ದಾರೆ. ಗಣೇಶನಿಗೆ ಸಮರ್ಪಿತವಾದ ಈ ಒಂದು ಸ್ತೋತ್ರವನ್ನು ಗಣೇಶ ಚತುರ್ಥಿ ದಿನದಂದು ಅಥವಾ ಬುಧವಾರದ ದಿನದಂದು ಪಠಿಸುವುದು ತುಂಬಾನೇ ಒಳ್ಳೆಯದು. ಅಂಗಾರಕ ಸಂಕಷ್ಟಿ ಚತುರ್ಥಿ ದಿನದಂದು ಅಥವಾ ಯಾವುದೇ ಸಂಕಷ್ಟ ಚತುರ್ಥಿ ದಿನದಂದು ನೀವು ಈ ಒಂದು ಸ್ತೋತ್ರವನ್ನು ಪಠಿಸುವ ಮೂಲಕ ಅದ್ಭುತವಾದ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಈ ಒಂದು ಸ್ತೋತ್ರವನ್ನು ಅಂಗಾರಕ ಸಂಕಷ್ಟ ದಿನದಂದು ಪೂಜೆ ಮಾಡಿ ಸ್ತೋತ್ರವನ್ನು ಪಠಿಸಬಹುದು. ಗಣೇಶ ದೋಹ. ಜಯ ಗಣಪತಿ ಸದಗುಣ ಸದನ, ಕವಿವರ ಬದನ ಕೃಪಾಲ, ವಿಘ್ನಹರಣ ಮಂಗಲಕರಣ, ಜಯ ಜಯ ಗಿರಿಜಾಲಾಲ. ಚೌಪಾಯಿ. ಜಯ 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 ಗಣಪತಿ ಗಣರಾಜು, ಮಂಗಲಭರಣ ಕರಣ ಶುಭ ಕಾಜು. ಜೈ ಗಜಬದನ ಸದನ ಸುಖದಾತ, ವಿಶ್ವವಿನಾಯಕ ಬುದ್ಧಿವಿದಾತ. ವಕ್ರತುಂಡ ಶುಚಿಶುಂಡ ಸುಹಾವನ, ತಿಲಕ ತ್ರಿಪುಂಡ ಬಾಲಮನ ಭಾವನ. ರಾಜತಮಣಿ ಮುಕ್ತ ಉರಮಾಲ, ಸ್ವರ್ಣ ಮುಕುಟ ಶಿರ ನಯನ ವಿಶಾಲ. ಪುಸ್ತಕ ಪಾಣಿ ಕುಠಾರ ತ್ರಿಶೂಲಂ, ಮೋದಕ ಭೋಗ ಸುಗಂಧಿತ ಪೂಲಂ. ಸುಂದರ ಪೀತಾಂಬರ ತನ ಸಾಜಿತ, ಚರಣ ಪಾದುಕ ಮುನಿಮನ ರಾಜಿತ. ಧನಿ ಶಿವ ಸುವನ ಷಡಾನನ ಭ್ರಾತ, ಗೌರಿ ಲಾಲನ ವಿಶ್ವವಿಖ್ಯಾತ. ವೃದ್ಧಿ ಸಿದ್ಧಿ ತವ ಚಂಹರ ಸುಧಾರೆ, ಮೂಷಕ ವಾಹನ ಸೋಹತ ದ್ವಾರೆ. कहौ जन्म शुभ कथा तुम्हारी, अति सुचि पावन मंगलकारी. एक समय गिरि राजकुमारी, पुत्र हेतु तप कीन्हा भारी. भयो यज्ञ जब पूर्ण अनूपा, तप पहुंचो तुम धरि द्विज रूपा. अतिथि जानी के गौरी सुखारी, बहुविधि सेवा करी तुम्हारी. अति प्रसन्न हवै तुम वर दीन्हा, मातु पुत्र हित जो तप कीन्हा. मिलही पुत्र तुही बुद्धि विशाल, बिना गर्भधारण यही काल. गणनायक गुण ज्ञान निधान, पूजित प्रथम रूप भगवान. अस कही अंतर्धान रूप हवै, पालना पर बालक स्वरूप हवै. बनी शिशु रुदन जब हिम तुम ठाना, लकी मुख सुख नहिम गौरी समाना. सकल मगन सुख मंगल गावहिम, नाबते सुरन सुमन वर्षावहिम. शंभु उमा बहुदान लुटावहिम, सुर मुनि जन सुत देखन आवहिम. लकी अति आनंद मंगल साजा, देखन भी आये शनि राजा. निज अवगुण गुनि शनि मन माहिम, बालक देखन चाहत नाहिम. गिरिजा कछु मन भेद बढ़ायो, उत्सव मोर न शनि तुही भायो. कहत लगे शनि मन सुख चाई, का करिहौ शिशु मोहि दिकाई. नहीं विश्वास उमा उर भयउ, शनि सोम बालक देखन कहयउ. पदतहिं शनि द्रग कोण प्रकाश, बालक सिर उड़ी गयो आकाश. गिरिजा गिरि विकल हवै धरणि, सो दुख दशा गयो नहीं वरणि. हाहाकार मच्यौ कैलाश, शनि कीन्हो लकी सुतको नाशा. तुरत गरुड़ चढ़ी विष्णु सिधायो, काटी चक्रसो गज सिरलाये. बालक के दड़ ऊपर धारयो, प्राण मंत्र पड़ी शंकर डारयो. नाम गणेश शंभु तब कीन्हे, प्रथम पूज्य बुद्धि निधि वर दीन्हे. बुद्धि परीक्षा जब शिव कीन्हा, पृथ्वी कर प्रदक्षिणा लीन्हा. चले षडानन बरमी बुलाई, रचे बैठ तुम बुद्धि उपाई. चरण मातु पितु के धरलीन्हें, तिनके साध प्रदक्षिण कीन्हें. धनि गणेश कही शिव हिये हरषे, नभते सुरन सुमन बहु बरसे. तुम्हारी महिमा बुद्धि बढ़ाई, शेष सहसमुख सके न गाई. मई मतिहीन मलिन दुखारी, करहूं कौन विधि विनय तुम्हारी. भजत राम सुंदर प्रभुदासा, जग प्रयाग ककरा दुर्वासा. अब प्रभु दया दीन परा की जय, अपनी शक्ति भक्ति कुछ दी जय.
दोहा। श्री गणेश यह चालीसा पाठ करई कर ध्यान, नित नव मंगल ग्रह बसई लहे जगत सन्मान। संबंध अपने सहस्र दश ऋषि पंचमी दिनेಶ, ಪೂರ್ಣ ಚಾಲೀಸಾ ಭಯೋ ಮಂಗಲಮೂರ್ತಿ ಗಣೇಶ. ಈ ಮೇಲೆ ಹೇಳಿರುವ ಗಣೇಶ ಚಾಲೀಸಾ ಪಠಿಸುವುದರಿಂದ ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತವೆ, ಮಾನಸಿಕ ನೆಮ್ಮದಿ ಏಕಾಗ್ರತೆ ಹೆಚ್ಚಾಗುತ್ತದೆ, ಬುದ್ಧಿಶಕ್ತಿ ವೃದ್ಧಿಸುತ್ತದೆ, ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಸಂಪತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಇದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಆತ್ಮವಿಶ್ವಾಸ ಹೆಚ್ಚಿಸಿ ಬುಧ ಮತ್ತು ರಾಹುವಿನ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಗಣೇಶ ಚಾಲೀಸಾ ಪಠಣದ ಪ್ರಯೋಜನಗಳು: ಅಡೆತಡೆ ನಿವಾರಣೆ. ಗಣೇಶ ವಿಘ್ನಹರ್ತ ಆಗಿರುವುದರಿಂದ ಕೆಲಸಗಳಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತಾರೆ. ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆ. ಮನಸ್ಸನ್ನು ಸ್ಥಿರಗೊಳಿಸಿ ಏಕಾಗ್ರತೆ ಮತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಬುದ್ಧಿ ಮತ್ತು ಜ್ಞಾನ. ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಮಕ್ಕಳಲ್ಲಿ ಅಧ್ಯಯನಕ್ಕೆ ಆಸಕ್ತಿ ಮೂಡಿಸುತ್ತದೆ. ಆರೋಗ್ಯ ಮತ್ತು ಸಂಪತ್ತು. ಉತ್ತಮ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತವಾಗಲು ಸಹಕಾರಿಯಾಗಿದೆ. ನಕಾರಾತ್ಮಕತೆ ನಿವಾರಣೆ. ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ನೀಡುತ್ತದೆ. ಆತ್ಮವಿಶ್ವಾಸ ಮತ್ತು ಜಾಗೃತಿ. ಆತ್ಮವಿಶ್ವಾಸ ಹೆಚ್ಚಿಸಿ ಜೀವನದಲ್ಲಿ ಅರ್ಥಪೂರ್ಣ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತದೆ. ಗಣೇಶ ಚಾಲೀಸಾ ಪಠಣವು ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಮತ್ತು ಸೌಭಾಗ್ಯ ತರಲು ಸಹಕಾರಿ ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಗಂ ಗಣಪತಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.